ಜಡ್ಜಸ್ಗಳು, DC ಸದಸ್ಯರು, ಎಲ್ಲ ಬೋರ್ಡ್ ಚೇರ್ಮನ್ಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಭಗವಂತನ ಆಶೀರ್ವಾದ ಪಡೀತಾ ಇರ್ಬೇಕಾದ್ರೆ ಭಗವಂತ ಒಳ್ಳೆಯದನ್ನೇ ಕೊಟ್ಟಿದ್ದಾನೆ. ಒಳಗಡೆ ಕೂಡ ಆಹಾರವನ್ನು ಕೊಟ್ಟ ಭಗವಂತ ಕೊಟ್ಟಿದ್ದಾನೆ. ಅದರಿಂದ ನಮ್ಮೆಲ್ಲರ ಭಾವನೆ ಒಳ್ಳೆಯದಾಗಿದೆ. ಭಗವಂತನ ಆಶೀರ್ವಾದದಿಂದ ನಮ್ಮ ಜನಸೇವೆ ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನನ ಕೊಡ್ತಾರೆ ಅಂತ ನಾವು ಈ ಭಗವಂತನ ಪ್ರೇರಣೆ ಮಾಡ್ತಾ ರಾಜ್ಯದ ನೂತನ ಮುಖ್ಯಮಂತ್ರಿ ಆದಂಥವರು ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ನಮ್ಮ ಕೃಷ್ಣಪ್ಪ ಅವ್ರನ್ನ ಸಚಿವರಾಗಿ ಮಾಡಬೇಕು ಅಂತ ಎಲ್ಲರ ಪ್ರೇರಣೆ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಭಗವಂತನ ಆಶೀರ್ವಾದದಿಂದ ಒಳ್ಳೆಯದಾಗುತ್ತೆ ಅಂತ ನಮ್ಮ ಭಾವನೆ ಇದೆ, ಜನರ ಭಾವನೆ ಇದೆ, ಎಲ್ಲ ಮತದಾರರ ಭಾವನೆ ಇದೆ, ಕಾರ್ಯಕರ್ತರ ಭಾವನೆ ಕೂಡ ಅದೇ ಇರೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಭಾವಿಸಿದ್ವಿ. ಕೃಷ್ಣ ಅವರಿಗೆ, ಕೃಷ್ಣಪ್ಪ ಅವರಿಗೆ, ಕೃಷ್ಣ ಅವರಿಗೆ, ಕೃಷ್ಣಪ್ಪ ಅವರಿಗೆ. ಮೇಡಮ್, ಇವತ್ತು ವಿಜಯನಗರ ಅಲ್ಲ, ವಿಜಯನಗರ ಮತ್ತೆ ಗೋವಿಂದರಾಜನಗರ ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆದ್ದಿರೋದು. ಒಂದರಲ್ಲಿ ಗೋವಿಂದರಾಜನಗರದಲ್ಲಿ ನಮ್ಮ ಜನಪ್ರಿಯ ನಾಯಕರಾದ ಪ್ರಿಯಾಕೃಷ್ಣ ಅವರು ಗೆದ್ದಿದ್ದಾರೆ, ಇನ್ನೊಂದರಲ್ಲಿ ನಮ್ಮ ಅಪ್ಪಾಜಿಯವರು ಕೃಷ್ಣಪ್ಪ ಅವರು ಗೆದ್ದಿದ್ದಾರೆ. ಇವತ್ತು ನಾವು ಏನಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಾ, ಇವತ್ತು ಪದವಿಗೋಸ್ಕರ ಮಿನಿಸ್ಟ್ರಿಗೋಸ್ಕರ ಪೈಪೋಟಿ ಮಾಡ್ತಿದ್ದಾರೆ. ನಮ್ಮ ಶಾಸಕರು, ನಮ್ಮ ಇಬ್ಬರು ಶಾಸಕರು ಯಾವುದೇ ಪದವಿಗೋಸ್ಕರ, ಯಾವುದೇ ಶಾಸಕರಿಗೋಸ್ಕರ ಅಂದ್ರೆ ಮಿನಿಸ್ಟ್ರಿಗೋಸ್ಕರ ಅವರು ಯಾವುದೇ ತರ ಪೈಪೋಟಿ ಮಾಡ್ತಾ ಇಲ್ಲ. ಅವರು ಸರಳ ಸಜ್ಜನಿಕೆ ರಾಜಕಾರಣಿಯಾಗಿದ್ದಾರೆ. ಅವರು ಸತತ 4ನೇ ಬಾರಿ ಗೆದ್ದಿದ್ದಾರೆ ವಿಜಯನಗರದಲ್ಲಿ. ನಮ್ಮ ನಾಯಕರು ಪ್ರಿಯಕೃಷ್ಣ ಅವರು ಸತತ 3ನೇ ಬಾರಿ ಗೆದ್ದಿದ್ದಾರೆ. ಇಂಥ ನಾಯಕರಿಗೆ ಒಂದು ಒಳ್ಳೆ ಮಂತ್ರಿ ಸ್ಥಾನ ಕೊಡಬೇಕು. ಜನರ ಸೇವೆಗೆ ಸದಾ ಮಾಡುವಂತ ಕೆಲಸಗಳನ್ನ ಅವರು ಯಾವಾಗೂ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗಾಗ್ಲಿ, ಬಡವರಿಗಾಗ್ಲಿ, ಮಹಿಳೆಯರಿಗಾಗ್ಲಿ ಅವರು ಪೆನ್ಷನ್ ಕೊಡೋದಾಗ್ಲಿ, ಫೀಸ್ ಕೊಡೋದಾಗ್ಲಿ, ಅವ್ರ ಕೈಲಿ ಏನೇನಾಗುತ್ತೆ ಎಲ್ಲ ಮಾಡ್ತಾರೆ. ಇವತ್ತು ಅವ್ರ ಮನೆಗೆ ಯಾರೇ ಹೋದ್ರೂ ಸಹಾಯ ಇಲ್ದಿರ ವಾಪಸ್ ಬರಲ್ಲ, ಅವ್ರು ಸಹಾಯ ಮಾಡೇ ಮಾಡ್ತಾರೆ. ಅಂತ ವ್ಯಕ್ತಿಗಳಿಗೆ ನಾವು ಮಂತ್ರಿ ಸ್ಥಾನನ ಅಪೇಕ್ಷೆ ಪಡ್ತೀವಿ. ಯಾಕೆಂತಂದ್ರೆ ಯಾರು ನಿಷ್ಕಳಂಕವಾಗಿ ಒಂದು ಪದವಿಯನ್ನ ಏರಿ ಜನರ ಸೇವೆಗಾಗಿ ಸೇವೆ ಮಾಡ್ತಾರೆ ಅಂಥವರಿಗೆ ನೀವು ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಪೂಜೆಯನ್ನು ಏರ್ಪಡಿಸಿದ್ವಿ. ಈ ಪೂಜೆಯಿಂದ ಅವರಿಗೆ ಸಕಲ ಐಶ್ವರ್ಯಗಳು ಮತ್ತೆ ಸಕಲ ಪದವಿಗಳನ್ನು ಬರಲಿ ಅಂತ ನಾವು ಬೇಡ್ಕೊಂಡಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ನಮ್ಮ ಆಂಜನೇಯ ಸ್ವಾಮಿ ವರವನ್ನು ಕೂಡ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಶಾಸಕರಿಗೆ ಇಬ್ಬರಲ್ಲಿ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ಅಪೇಕ್ಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.